ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಮತ್ತು NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿನ ಯಾವ ತರ ಕ್ಲೆನ್ಸ್ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಮೊದಲದಾಗಿ ನಾವು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ, ಇದ್ರೆ ಯಾವ ತರ ಫೀಲ್ ಆಗುತ್ತೆ ಅಂತ ನೋಡೋಣ. ಯಾಕಂದ್ರೆ ಎಷ್ಟೋ ಸಲ ನಾವೇ ನಮ್ಮ ಮನಸ್ಸಿನಿಂದ ನೆಗೆಟಿವ್ ಎನರ್ಜಿನ ಹಾಕಿರ್ತೀವಿ. ಅಂದ್ರೆ ನಾವೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀವಿ ಇದು ನೆಗೆಟಿವ್ ಎನರ್ಜಿ ಅಂತ. ನಿಜವಾಗ್ಲೂ ನೆಗೆಟಿವ್ ಎನರ್ಜಿ ಇದ್ರೆ ಯಾವ ತರ ಇರುತ್ತೆ ಅಂತ ನೋಡೋಣ. ಎಷ್ಟೋ ಸಲ ಮನೆ ಒಳಗ್ ಬರುವಾಗ ಏನೋ ಒಂಥರ ಟೆನ್ಷನ್ ಅನ್ಸೋದು, ಮನಸ್ಸಿಗೆ ಒಂಥರ ಹೆವಿ ಅನ್ಸೋದು, ಸಣ್ಣ ಸಣ್ಣ ವಿಷಯಕ್ಕೆ ದೊಡ್ಡದಾಗಿ ಜಗಳ ಮಾಡ್ಕೊಳ್ಳೋದು, ರಾತ್ರಿ ನಿದ್ದೆ ಬರದೇ ಇರೋದು, ಏನು ಕೆಲಸ ಮಾಡದೆ ಲೇಜಿ ತರ ಇರೋದು, ಆವಾಗ ಹೆಲ್ತ್ ಇಶ್ಯೂ ಬರೋದು ಸಡನ್ ಆಗಿ, ಅಥವಾ ಆ ಮನೆಗ್ ಬಂದ್ಮೇಲೆ ಕಂಟಿನ್ಯೂಸ್ ಆಗಿ ಹೆಲ್ತ್ ಇಶ್ಯೂ ಬರೋದು, ಹಾಗೆ ಫೈನಾನ್ಷಿಯಲ್ ಇಶ್ಯೂ ಕೂಡ. ಈ ತರ ಎಲ್ಲ ಅನಿಸ್ತಾ ಇದ್ರೆ ಏನಾದ್ರೂ ಖಂಡಿತ ನೆಗೆಟಿವ್ ಎನರ್ಜಿ ನಿಮ್ ಮನೆಯಲ್ಲಿ ಕೂಡ ಇರ್ಬೋದು. ಹಾಗಿದ್ರೆ ನೆಗೆಟಿವ್ ಎನರ್ಜಿ ಇದ್ರೆ ಯಾವ ತರ ಮನೆಯನ್ನ ಕ್ಲೆನ್ಸ್ ಮಾಡೋದು ಅಂತ ನೋಡೋಣ. ಒಂದು ಬೌಲಿಗೆ ಕಲ್ಲುಪ್ಪು ಹಾಕಿ, ಒಂದು ಯಾವುದೇ ನಿಮಗೆ ಯಾವ ರೂಮಲ್ಲಿ ಜಾಸ್ತಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅನ್ಸುತ್ತೆ ಆ ರೂಮಲ್ಲಿ ಒಂದು ಮೂಲೆಯಲ್ಲಿ ಒಂದು ಬೌಲಲ್ಲಿ ಕಲ್ಲುಪ್ಪು ಹಾಕಿ ಇಡಿ. ಆಮೇಲೆ ಒಂದು ವಾರ ಆದ್ಮೇಲೆ ಅದನ್ನ ಚೇಂಜ್ ಮಾಡಿ. ಇದನ್ನು ನೀವು ಟಾಯ್ಲೆಟ್, ವಾಶ್ರೂಮ್ ಅಲ್ಲೆಲ್ಲ ಇಟ್ರೆ ಬಾರಿ ಒಳ್ಳೇದು. ಯಾಕಂದ್ರೆ ಜಾಸ್ತಿ ನೆಗೆಟಿವ್ ಎನರ್ಜಿ ಬರುದೇ ಟಾಯ್ಲೆಟ್ ಮತ್ತೆ ವಾಶ್ರೂಮ್ ಇಂದ. ಮತ್ತೆ ಪ್ರತಿ ಸಲ ನೆಲ ಒರೆಸುವಾಗ ಕಲ್ಲುಪ್ಪು ಹಾಕಿ ನೆಲ ಒರೆಸ್ಬೋದು, ಅಥವಾ ಅರಶಿನ ಕೂಡ ಹಾಕೋಬಹುದು. ಕಲ್ಲುಪ್ಪು ಮತ್ತೆ ಅರಶಿನ ನೆಗೆಟಿವ್ ಎನರ್ಜಿನ ಕ್ಲೆನ್ಸ್ ಮಾಡುವಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತೆ ಮನೆನ ಎಷ್ಟು ಆಗುತ್ತೆ ಅಷ್ಟು ಕ್ಲೀನ್ ಆಗಿ ಇಟ್ಕೊಳ್ಳಿ. ಮೊದ್ಲೆಲ್ಲ ನಾವು ನೋಡ್ಬೋದು ವರ್ಷಕ್ಕೊಂದ್ಸಲ, ವರ್ಷಕ್ಕೆರಡ್ ಸಲ ಎಲ್ಲ ಪ್ರತಿಯೊಂದು ವಸ್ತುಗಳನ್ನು ಕೂಡ ತೆಗೆದು ವಾಶ್ ಮಾಡೋದು, ಬೇಡದಿರೋದು ಬಿಸಾಕೋದು, ಈ ತರ ಎಲ್ಲ ಮಾಡ್ತಿದ್ರು. ಹಾಗೆ ನಿಮ್ಮನೇಲಿ ಕೂಡ ಯಾವುದೇ ಯೂಸ್ ಮಾಡದೇ ಇರುವ ವಸ್ತುಗಳಿದ್ರೆ ಅದನ್ನು ಕ್ಲೀನ್ ಮಾಡಿ ಅಥವಾ ಅದನ್ನ ರಿಪೇರ್ ಮಾಡಿ ಯೂಸ್ ಮಾಡಿ. ಇಲ್ಲದಿದ್ರೆ ಯಾರಿಗಾದ್ರೂ ಕೊಟ್ಟು ಬಿಡಿ, ಯಾರಿಗೆ ಅಗತ್ಯ ಇದೆ ಅವರಿಗೆ ಕೊಟ್ಟು ಬಿಡಿ. ಇಲ್ಲದಿದ್ರೆ ಮನೆಯಿಂದ ಹೊರಗಡೆ ಇಟ್ಟು ಬಿಡಿ. ಹಾಗೆ ಕಬೋರ್ಡ್ ಗಳಲ್ಲಿ ಕೆಲವರು ತುಂಬಾ ವರ್ಷಾನ್ಗಟ್ಲೆ ಹಾಕದೆ ಇರುವ ಬಟ್ಟೆಗಳನ್ನು ಹಾಗೆ ಎತ್ತಿಟ್ಟಿರ್ತಾರೆ. ಅದರಲ್ಲೆಲ್ಲ ಜಾಸ್ತಿ ನೆಗೆಟಿವ್ ಎನರ್ಜಿ ಇರ್ತದೆ. ಅದನ್ನು ಕೂಡ ನೀವು ವರ್ಷಕ್ಕೆ ಒಂದ್ಸಲ ಅಥವಾ ವರ್ಷಕ್ಕೆ 2 ಸಲ ವಾಶ್ ಮಾಡಿ. ಇಲ್ಲದಿದ್ರೆ ಅಟ್ಲೀಸ್ಟ್ ಬಿಸಿಲಿಗಾದ್ರೂ ಹಾಕಿ ತೆಗ್ದಿಡಿ. ಕೆಲವು ಹಾಳಾದ ವಾಚ್ ಮತ್ತೆ ಗಡಿಯಾರ ಇದು ಹಾಗೆ ಇಟ್ಟಿದ್ರೆ ಕೂಡ ಅದರಲ್ಲಿ ಕೂಡ ನೆಗೆಟಿವ್ ಎನರ್ಜಿ ಸೇರ್ಕೊಳ್ಳುತ್ತೆ. ಹಾಗೆ ಯೂಸ್ ಮಾಡದೇ ಇರುವ ಕಬ್ಬಿಣದ ಪಾತ್ರೆ ಕೂಡ, ಪ್ರತಿಯೊಂದು ವಸ್ತುವಿಗೆ ಕೂಡ ಎನರ್ಜಿ ಇರುತ್ತೆ. ಅದು ನಾವು ಯೂಸ್ ಮಾಡ್ತಾ ಇದ್ರೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಯೂಸ್ ಮಾಡದೆ ಹಾಗೆ ಎತ್ತಿಟ್ಟಿದ್ರೆ, ಅದನ್ನು ಕ್ಲೀನ್ ಮಾಡದೇ ಇದ್ರೆ ಅದರಲ್ಲಿ ನೆಗೆಟಿವ್ ಎನರ್ಜಿ ಸ್ಟೋರ್ ಆಗುತ್ತೆ. ಇನ್ನು ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿನ ತೆಗಿಲಿಕ್ಕೆ ನೀವು ಕ್ರಿಸ್ಟಲ್ಸ್ ಅನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ಬ್ಲಾಕ್ ಟರ್ಮಲಿನ್ ಎಲ್ಲ ಬಾರಿ ಒಳ್ಳೆ ಹೆಲ್ಪ್ ಮಾಡುತ್ತೆ. ಅದು ತುಂಬಾ ಪ್ರೊಟೆಕ್ಷನ್ ಕೊಡುತ್ತೆ. ಆಮೇಲೆ ಕ್ಲಿಯರ್ ಕ್ವಾರ್ಟ್ಸ್ ಅಂತ ಇದೆ, ಅದು ಕೂಡ ನೆಗೆಟಿವ್ ಎನರ್ಜಿನ ಕ್ಲೆನ್ಸ್ ಮಾಡುತ್ತೆ. ಹಾಗೆ ಅಮೆಥಿಸ್ಟ್ ಕೂಡ. ಇದನ್ನು ನೀವು ಒಂದು ಗ್ಲಾಸ್ ಬೌಲ್ ಅಲ್ಲಿ ಹಾಕಿ ನಿಮ್ಮ ಶೋಕೇಸ್ ಹತ್ರ ಎಲ್ಲ ಇಟ್ಕೊಳ್ಬಹುದು. ಆಮೇಲೆ ನೀವು ಎಸೆನ್ಷಿಯಲ್ ಆಯಿಲ್ ಅನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ದೇವರಿಗೆ ದೀಪ ಹಚ್ಚುವಾಗ ಆ ಆಯಿಲ್ಗೆನೆ ಒಂದು 2 ಡ್ರಾಪ್ಸ್ ಎಸೆನ್ಷಿಯಲ್ ಆಯಿಲ್ ಯಾವುದೇ ಆಗ್ಬೋದು ಅದನ್ನ ಹಾಕಿದ್ರು ಆಗುತ್ತೆ. ನೀವು ಮನೆ ಕ್ಲೀನ್ ಮಾಡುವಾಗ ಕೂಡ ಅದಕ್ಕೆ ಬಕೆಟ್ಗೆನೆ 2 ಡ್ರಾಪ್ಸ್ ಎಸೆನ್ಷಿಯಲ್ ಆಯಿಲ್ ಹಾಕಿ ಮನೆಯನ್ನ ಕ್ಲೀನ್ ಮಾಡ್ಕೊಳ್ಬಹುದು. ಇಲ್ಲದಿದ್ರೆ ಒಂದು ಗ್ಲಾಸ್ ನೀರಿಗೆ ಒಂದು 2 ಡ್ರಾಪ್ಸ್ ಎಸೆನ್ಷಿಯಲ್ ಆಯಿಲ್ ಹಾಕಿ ಎಲ್ಲಾ ಮನೆಯ ರೂಮ್ ಗಳಿಗೆ ಕೂಡ ಸ್ಪ್ರೇ ಮಾಡಬಹುದು. ಈ ತರದೆಲ್ಲ ಆಪ್ಷನ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿನ ಕ್ಲೆನ್ಸ್ ಮಾಡ್ಕೊಳ್ಬಹುದು. ಅದಕ್ಕಿಂತಲೂ ಹೆಚ್ಚಾಗಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳುದಾದ್ರೆ ಮೆಡಿಟೇಷನ್ ಬೆಸ್ಟ್ ಆಪ್ಷನ್ ನಮ್ಮಲ್ಲಿರುವ ಮತ್ತೆ ಮನೆಯಲ್ಲಿರುವ ನೆಗೆಟಿವಿಟಿನ ಕ್ಲೆನ್ಸ್ ಮಾಡಕ್ಕೆ. ಯಾವಾಗ ನಾವು ಮೆಡಿಟೇಷನ್ ಮಾಡ್ತೀವಿ ಆವಾಗ
ನಮ್ಮ ಆರಾ ಕೂಡ ಸ್ಟ್ರಾಂಗ್ ಆಗುತ್ತೆ. ನಾವು ಎಲ್ಲಿ ಇರ್ತೀವಿ ಅಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿ ಇರುತ್ತೆ. ಯಾವ ನೆಗೆಟಿವ್ ಎನರ್ಜಿ ಕೂಡ ನಮ್ಮ ಹತ್ರ ಬರಲ್ಲ. ಇದು ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು. ಇವನ್ ಯಾವುದೇ ವಾಸ್ತು ದೋಷ ಇದ್ರೂ ನಾವು ಮೆಡಿಟೇಷನ್ ಇಂದ ಎಲ್ಲವನ್ನು ಸರಿ ಮಾಡ್ಕೊಳ್ಬಹುದು. ಯಾರಿಗೆಲ್ಲ ಮೆಡಿಟೇಷನ್ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂತವರು ಸ್ಟಾರ್ಟಿಂಗ್ ಅಲ್ಲಿ ಹೇಳಿರೋ ಮೆಥಡ್ ಎಲ್ಲ ಫಾಲೋ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿನ ಕ್ಲೆನ್ಸ್ ಮಾಡ್ಕೊಳ್ಬಹುದು. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿನ ಯಾವ ತರ ಕ್ಲೆನ್ಸ್ ಮಾಡ್ಕೊಳ್ಳೋದು ಅಂತ ನೋಡಿದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.